ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು? ಮಾಮ್, ನೀವ್ ಏನ್ ಮಾಡ್ತಿದ್ದೀರಾ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ನಿನ್ನೆವರೆಗೂ ಮಾಯನ ಇಷ್ಟು ಹೇಟ್ ಮಾಡ್ತಿದ್ರಿ, ಇವತ್ತು ನೋಡಿದ್ರೆ ಅವಳು ಪರವಾಗಿ ಮಾತಾಡಿದೆ. ವಾಟ್ ಇಸ್ ಹ್ಯಾಪನಿಂಗ್? ಅವಳನ್ನ ಹೇಟ್ ಮಾಡ್ತಿದ್ದೆ ಅಲ್ಲ ಕಣೋ, ಈ ಕ್ಷಣಕ್ಕೂ ನಾನು ಅವಳನ್ನ ಹೇಟ್ ಮಾಡ್ತೀನಿ. ಅವಳ ಮೇಲಿರೋ ದ್ವೇಷ ಯಾವತ್ತೂ ಕಡಿಮೆ ಆಗಲ್ಲ. ಲೇ ದಮ್ಮು, ಮಾಯದ ಮೇಲೆ ಕೋಪ ಇದ್ಮೇಲೆ ಅವಳು ನೋವು ಪಡೋದನ್ನ ನೋಡ್ಕೊಂಡು ಖುಷಿ ಪಡಿ, ಸಂತೋಷ ಪಡು. ಅದನ್ನ ಬಿಟ್ಟು ಯಾಕೆ ಹೀಗಾಡ್ತಿದ್ಯಾ? ಯಾಕೆ ಅಂದ್ರೆ ಮಾಯ ಒಬ್ಳೆ ಸಫರ್ ಪಡೋದು ನನಗ್ ಬೇಕಾಗಿಲ್ಲ. ಆ ಶರತ್ ನನ್ನ ಮನೆಯಿಂದ ಆಚೆ ಹಾಕ್ಬೇಕಾದ್ರೆ ಅಣ್ಣ ಸುಮ್ಮನೆ ಇದ್ದ. ಅತ್ತಿಗೆ ಕೆನ್ನೆ ಹೊಡೆದ್ಲು, ಆ ಮಾಯ ಬೆನ್ನಕ್ ಚೂರಿ ಹಾಕಿದ್ಲು. ಇಷ್ಟೆಲ್ಲ ಆಗಿದ್ದು ಆ ಪಿಳ್ಳೆ ಹಿತನಿಂದ. ಇವರೆಲ್ರಿಗೂ ಬುದ್ಧಿ ಕಲಿಸೋ ಅವಕಾಶ ನನಗೆ ಸಿಕ್ಕಿದೆ ಪ್ರಾಣಿ. ನಾನಿದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಲ್ಲ. ಅಯ್ಯೋ ಪರಮೇಶ್ವರಲ್ಲೇ, ಏನೇನು ಮಾಡಕ್ ಹೋಗಿ ಮತ್ತೆ ಸೊಂಟ ಗಿಂಟ ಮುಕ್ಕೊಂಡ್ಗೆ. ಸಾಕು ತಮಾಷೆ. ಮಾಮ್, ನೀವು ಮಾಡ್ತಿರೋ ಕೆಲಸಕ್ಕೆ ಮನೆಯವರಿಗಲ್ಲ, ನಮಗ್ ಪ್ರಾಬ್ಲಮ್ ಆಗದೆ ಇದ್ರೆ ಸಾಕು. ಹೌದೌದು ನೋಡೆ, ಬಾಲ್ ಇಟ್ಕೊಂಡು ಗೋಡೆ ಹೊಡೆದ್ರೆ ವಾಪಸ್ ನಮ್ಗೆ ಈ ಕಡೆ ಬರೋದು. ನೀವ್ ಯಾರು ಏನೇ ಹೇಳಿದ್ರು ಸರಿ, ನಾನಂತೂ ಸುಮ್ಮನಿರೋಳೆ ಅಲ್ಲ. ಅಣ್ಣ ಏನೇ ಹೇಳಿ, ಈ ಮನೆಯಲ್ಲಿ ಪ್ರಾಬ್ಲಮ್ಸ್ ಬಿಟ್ಟು ಬೇರೆ ಏನು ಉಳಿಬಾರ್ದು. ಅಯ್ಯೋ ಪರಮೇಶ್ವರ, ಅಲ್ಲಿವರೆಗೂ ನಾನು ಸುಮ್ಮನೆ ಕೂರೋ ಜಾಯಮಾನ್ದವಳೆ ಅಲ್ಲ. ತರುಣ್, ನೀನು ಆ ಶಾನ್ವಿನ ಖುಷಿ ಪಡಿಸು. ಅವಳು ನಿನ್ನ ಹುಚ್ಚಿ ತರ ಪ್ರೀತಿ ಹಾಗೆ ಮಾಡು. ಮಾಯನ್ಗೆ ಹುಚ್ಚಿ ಹಿಡಿಯೋ ಹಾಗೆ ಮಾಡ್ತೀನಿ. ಈ ಮನೇಲಿ ಎಲ್ರೂ ವಿಲ ವಿಲ ಅಂತ ಒದ್ದಾಡ್ಬೇಕು. ಆ ದುರ್ಗನಿಂದ ಇಂಥ ಆಪರ್ಚುನಿಟಿ ಸಿಕ್ಕಿದೆ, ಇದನ್ನ ನಾವು ಉಪಯೋಗಿಸ್ಕೋಬೇಕಲ್ವಾ ಪ್ರಾಣಿ? ಏನ್ ಮನೆ ಹಾಳ ಐಡಿಯಾ. ಅಲ್ಲಲ್ಲ, ಒಳ್ಳೆ ಐಡಿಯಾ, ಒಳ್ಳೆ ಐಡಿಯಾ, ಸೂಪರು.